ನಮಸ್ಕಾರ ಗುರುಗಳ ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿ ಅದ್ಭುತವಾಗಿದ್ದೀನಿ. ಮತ್ತೆ ನೀವೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ದಿನಗಳಿಂದ ವಿಡಿಯೋ ಮಾಡಿದ್ದಿಲ್ಲ. ಇಲ್ಲಿಂದ 130 ಕಿಲೋಮೀಟರ್ ಇರೋ ಕೆಮ್ಮಣ್ಣಗುಂಡಿಗೆ ಇನ್ನ ಕರ್ಕೊ ಹೋಗ್ತಾ ಇದ್ದೀನಿ. ಮತ್ತೆ ವಿತೌಟ್ ಹೆಲ್ಮೆಟ್ ಮತ್ತೆ ವಿತೌಟ್ DL. ನಾನೊಬ್ನೇ ಹೋಗ್ತಿಲ್ಲ, ನನ್ ಜೊತೆ ಬೈಕ್ ಕೂಡ ಇದೆ ಬೈಕ್ನಾಗೆ ಹೋಗ್ತಿರೋದು. ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. 5 ಗಂಟೆ ಈಗ ಬಿಟ್ಟಿದೀವಿ. ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಈಗ ಸ್ಟಾರ್ಟ್ ಮಾಡಿವಿ. ಇನ್ನು 130 ಕಿಲೋಮೀಟರ್ ತೋರಿಸಿದೆ ಮ್ಯಾಪ್. ಆಕ್ಚುಲಿ ಒಂದೇ ಫೋನ್ ಇರೋದು, ಒಂದೇ ಫೋನಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಈ ತರ ಮೋಟೋ ಲಾಕ್ ಮಾಡಿದ್ದಿಲ್ಲ, ಇದೇ ಫಸ್ಟ್. ಇಲ್ಲಿಂದ 130 ಕಿಲೋಮೀಟರ್ ಅಂದ್ರೆ ಏನ್ ಸುಮ್ಮನೆ. ಆಕ್ಚುಲಿ ಇದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಮಾಡ್ಲಾರು ಸಾಹಸಕ್ಕೆ ನಾನ್ ಕೈ ಹಾಕಿದ್ದೀನಿ. ಯಾಕಂದ್ರೆ ಹೆಂಗ ಹೊಡಿತಿದ್ದೀನಿ. ಪೊಲೀಸ್ ಹಿಡಿದ್ರೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಅಂತ DL ಇಲ್ಲ, ಏನೂ ಇಲ್ಲ. ಸೇಫ್ಟಿಗಂತ ಹೆಲ್ಮೆಟ್ ತಗೊಂಡಿಲ್ಲ, ಏನಿಲ್ಲ. ಈಗ ಸದ್ಯಕ್ಕೆ ಹಿಂಗೆ ಕನ್ನಡಕ ಹಾಕೊಂಡು ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ಎದುರುಗಡೆಯಿಂದ ಹುಳ ಇರ್ತವೆ, ಕಣ್ಣೆ ಬಡಿತಿರ್ತಾವಲ್ಲ. ಗಾಳಿ ಬೇರೆ ಸಿಕ್ಕಾಪಟ್ಟೆ ಗಾಳಿ. ಅದಕ್ಕೆ ಈತಲ್ಲಿ ಹೋಗ್ತಿದ್ದೀನಿ ನೋಡಿ. ಆಲೆ 3/4 ಗಂಟೆಗೆ 36 ಕಿಲೋಮೀಟರ್ ಬಂದಿದ್ದೀವಿ ಚಿತ್ರದುರ್ಗದಿಂದ. 10 ಚಿಲ್ಲರೆ ಇದೆ ಇನ್ನು ಕೆಮ್ಮಣ್ಣಗುಂಡಿ ಹೋಗೋಕ್ಕೆ. ಸಿಕ್ಕಾಪಟ್ಟೆ ಹೆದರಿಕೆ ಆಗೋದು ಬರುತ್ತಿರ್ಬೇಕಾರೆ. ಯಾಕಂದ್ರೆ ಕತ್ಲಂದ್ರೆ ಫುಲ್ಲು ಕತ್ಲು. ಯಾಕಡೆ ನೋಡಿದ್ರೆ ಬರೀ ಗಿಡ ಮಾರನೆ ಕಾಣ್ತಿದ್ವು. ಆದ್ರೆ ಹೆಂಗೊಂದು ಗಟ್ಟಿ ಧೈರ್ಯ ಮಾಡಿ ಬಂದಿದ್ದೀವಿ ನೋಡಿ ಅಲ್ಲಿಂದ. ಆಲೆ ಒಳಲ್ಕೆರೆ ದಾಟಿದ್ದೀವಿ. ಡೇ ಆದ್ರೆ ಏನು ಅನ್ಸಲ್ಲ, ಯಾಕಂದ್ರೆ ಏನು ಹೆದರಿಕೆ ಇರಲ್ಲ. ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಏನು ಹೆದರಿಕೆ ಇರಲ್ಲ. ರಾತ್ರಿ ಹೊತ್ತಾರೆ ಆದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ. ರಾತ್ರಿ ಹೊತ್ತು ಏನಾರ ಬಂದ್ಬಿಟ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಆ ತಣ್ಣನ ಗಾಳಿ ಮುಖಕ್ಕೆ ಕೊಡಿದಾಗ ಎಷ್ಟು ತಣ್ಣವಾಗುತ್ತೆ ಅಷ್ಟು ತಣ್ಣವಾಗುತ್ತೆ. ಕೈಯೆಲ್ಲ ಒಂಥರ ಗಟ್ಟಿ ಸೆಳ್ತಂಗ ಆಗ್ಬಿಟ್ಟತೆ, ಅಷ್ಟು ಗಾಳಿ ಇದೆ ವೆದರ್. ಮಸ್ತ್ ವ್ಯೂ ಇಲ್ಲಂತೂ ನೋಡ್ಬೇಕು. ಹಂಗೈತಿ ವ್ಯೂ ಇಲ್ಲಿ. ಒಳ್ಳೆ ಸನ್ರೈಸ್ ಟೈಮು. ಆಹಾ ಬಿಟ್ಟೋಕೆ ಮನ್ಸು ಬರಲ್ಲ ಗುರು, ಹಂಗೈತಿ ಇಲ್ಲಿ ವ್ಯೂ. ಪಾ ಆಲ್ರೆಡಿ ರಾಮಗಿರಿ ದಾಟಿದ್ದೀವಿ. ಇನ್ನು 80 ಕಿಲೋಮೀಟರ್ ಐತೆ. 1.5 ಗಂಟೆ ಜರ್ನಿ. ಒಂದ್ಸಗಿ ನಮಸ್ಕಾರ ಗುರುಗಳ, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿ ಅದ್ಭುತವಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಂಪು ಮಣ್ಣಿನ ಗುಂಡಿ ಕೆಮ್ಮಣ್ಣಗುಂಡಿಗೆ ಸ್ವಾಗತ ಸುಸ್ವಾಗತ. ಕೆಮ್ಮಣ್ಣಗುಂಡಿಗೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದೀವಿ. ನೋಡ್ರಿ ಗುರು, ನೋಡ್ರಿ ಏನು ಕೆಂಪು ಮಣ್ಣು ಗುರು. ನಾವೀಗ ಬಂದಿರೋದು ಕೃಷ್ಣರಾಜ ಒಡೆಯ ಗಿರಿಧಾಮ. ರಾಜ ಒಡೆಯ ಗಿರಿಧಾಮ ಅಂತ ಹೆಂಗೆ ಹೆಸರು ಬಂತು ಅಂದರೆ, ಕೃಷ್ಣರಾಜ ಒಡೆಯರು ಬೇಸಿಗೆಗಾಲದಲ್ಲಿ ಇಲ್ಲಿ ಬಂದು ರೆಸ್ಟ್ನ ತಗೊಂಡು ಹೋಗ್ತಿದ್ರಂತೆ. ಇದಕ್ಕೆ ಕೃಷ್ಣರಾಜ ಒಡೆಯ ಗಿರಿಧಾಮ ಅಂತ ಹೆಸರಿಟ್ಟಿದ್ದಾರೆ. ಮತ್ತು ಈ ಕಡೆ ಬಿಲ್ಡಿಂಗ್ ಇರೋದು ಇದು ಕೃಷ್ಣ ಭವನ ಅಂತ ಇಟ್ಟಿದ್ದಾರೆ. ಹಳೆ ಹೊಸದಾಗಿ ಕಟ್ಟಿದ್ದಾರೆ ಮೋಸ್ಟ್ಲಿ. ಇದನ್ನೆಲ್ಲ ಹೊಸ ಕಟ್ಟಿರೋದು. ಹಳೆದೇನೆ ಇತ್ತು ಅನ್ಸುತ್ತೆ, ರೀಸೆಂಟಾಗಿ ಕಟ್ಟಿದ್ದಾರೆ ಇದನ್ನ. ಈ ಫ್ಯಾಮಿಲಿ ಏನಾರು ಬಂತು ಅಂದ್ರೆ ಇಲ್ಲಿ ಆರಾಮ್ ಮಾತಾಡಿಸ್ಬೋದು ನೋಡ್ರಿ. ಸಿಕ್ಕಾಬಿಟ್ಟೆ ಪ್ಲಾಸ್ಟಿಕ್ ತಂದು ಹೊಸಿದ್ರಪ್ಪ, ಅದೊಂದೇ ಬೇಜಾರಿಲ್ಲಿ. ಎಲ್ಲ ಡಸ್ಟ್ಬಿನ್ ಇಟ್ಟಿರಿ, ಯಾರು ಡಸ್ಟ್ಬಿನ್ ಹಾಕಿಲ್ಲ, ಎಲ್ಲ ಹಂಗಂಗೆ ಎಸಿತಿದ್ದಾರೆ. ಎಲ್ಲೆಂದಲ್ಲೇ ಪ್ಲಾಸ್ಟಿಕ್, ಎಲ್ಲೆಂದಲ್ಲೇ ಏನೇನೋ ಬಿಸಾಕ್ತಾರೆ ನೋಡ್ರಿ.
ನೆಕ್ಸ್ಟ್ ಹೋಗ್ತಿರೋ ಝೆಡ್ ಪಾಯಿಂಟಿಗೆ ಹೋಗ್ತಿದ್ದೀವಿ. ಝೆಡ್ ಪಾಯಿಂಟಿಗೆ ಹೋಗೋಣ ಬನ್ನಿ. ಇದೇ ಪಾರ್ಕಿಂಗು, ಆ ಕಡೆ ಕಾರು, ಈ ಕಡೆ ಬೈಕು. ಇಲ್ಲಿ ನೋಡ್ತಿರೋದು ನನ್ನ ಬೈಕ್ ಇದು. ಆ್ಯಕ್ಚುಲಿ ಝೆಡ್ ಪಾಯಿಂಟಿಗೆ ಹೋಗ್ಬೇಕಿತ್ತು, ಆದರೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ಹುಲಿ ಸಿಮ್ ಎಲ್ಲ ಜಾಸ್ತಿ ಆಗಿದಾವಂತೆ ಒಳಗೆ, ಅದಕ್ಕೆ ಎಂಟ್ರಿ ಇಲ್ಲ. ಝೆಡ್ ಪಾಯಿಂಟು ಸದ್ಯಕ್ಕೆ ನೋಡೋಕ್ಕೆ ಆಗಲ್ಲ. ಇವತ್ತು ವೀಕೆಂಡ್ಸ್ ಅಲ್ವಾ, ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇಲ್ಲಂತೂ ನಾವೀಗ ಹೋಗ್ತಿರೋದು ಹೆಬ್ಬೆ ವಾಟರ್ ಫಾಲ್ಸಿಗೆ. ಇಲ್ಲಿಂದ ಕರ್ಕೊ ಹೋಗ್ತಾರೆ. ಒಬ್ಬರು ಪರ್ಸನಿಗೆ 500 ರೂಪಾಯಿ ತಾಂತಾರೆ. ಇನ್ನು ಗಾಡಿ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿದ್ಮೇಲೆ ಹೋಗೋಣ. ಆಲ್ಮೋಸ್ಟ್ ಎಲ್ಲರೂ ತಮಿಳಿಯನ್ಸ್ ಬಂದ್ಬಿಟ್ಟಾರೆ ಇಲ್ಲಿ. ನಾನು ಒಬ್ಬನೇ ಕರ್ನಾಟಕದವನು ಬಂದಿರೋದು. ಇವರು ಭಾಷೆ ನಮಗಂತ ಅರ್ಥ ಆಗಲ್ಲ. ಅವರು ಅಯ್ಯೋ 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 ಎತ್ತೆ ತೋರಿಸಿದ್ದೆ ನಾವು. ಮುಂದೆ ಆಫ್ ರೋಡಿಂಗ್ ಜಲ್ದಿ ಇರ್ತಾರೆ. ಆಫ್ ರೋಡಿಂಗ್ ಆಫ್ ರೋಡಿಂಗ್ ಎಂದರ ಆಫ್ ರೋಡಿಂಗ್ ಇದ್ರ ಆ ಕಡೆ ಇರೋದೇ ಕೃಷ್ಣರಾಜ ಭವನ ಅಂತ ತೋರಿಸಿದ್ನಲ್ಲ ಆಗ್ಲೇ. ಇದು ಆ ಕಡೆ ಇರ್ತದೆ, ನಾವು ಹೋಗ್ತಿರೋದು ಈ ಕಡೆ. ಏನ್ ಮೋಡ ಗುರು, ಏನ್ ಮೋಡ. ಪಾಪ ಇಲ್ಲಂತೂ ಸ್ವರ್ಗ ಗುರು. ಅಯ್ಯೋ 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 ಅಯ್ಯೋ. ಮಳೆ ಮಾತ್ರ ಹೊಡ್ತಾ ಹೊಡಿತೈತೆ. ಅಲ್ಲಿಂದ ಇಲ್ಲಿಗೆ 1 ಅವರ್ ಜರ್ನಿ ಇರುತ್ತೆ. ಒಂದು ಸೀಟಿಗೆ ಏನಿಲ್ಲ ಅಂದ್ರೆ 500 ರೂಪಾಯಿ ತಾಂತಾರೆ. ನಾವು ಒಂದು ಟೀಮ್ ಲೆಕ್ಕಕ್ಕೆ ಮಾಡ್ಕೊಂಡು ಎಲ್ಲ ಅಂದರೆ ಎಲ್ಲ ಸೋಲೋನ ಬಂದಿದ್ದೀವಿ, ಮತ್ತು ಇಬ್ಬಿಬ್ರು ಬಂದಿದ್ದಾರೆ, ಫ್ಯಾಮಿಲಿಯಿಂದ ಬಂದಿದ್ದಾರೆ. ಒಂದು ಟೀಮ್ ಮಾಡ್ಕೊಂಡು ನಾವು ಒಂದು 8 ಜನ ಟೀಮ್ ಮಾಡ್ಕೊಂಡು ಒಂದೇ ಜೀಪ್ನೇ ಹತ್ಕೊಂಡು ಅಲ್ಲಿಂದ 1 ಅವರ್ ಕರ್ಕೊಂಬರ್ತಾರೆ. ಸಿಕ್ಕಾಪಟ್ಟೆ ಮಳೆ ಇರುತ್ತೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಿ ಅದ್ರಾಗೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೋಬೇಕು. ಮತ್ತು ನಿಮಗೆ ಪ್ರೈವೇಟ್ ಜೆಟ್ ಸಿಗೋಲ್ಲ ಅದ್ರಾಗೆ. ನೀವು ಎಷ್ಟೇ ಜನ ಬಂದಿದ್ರು ನೀವು ಅದ್ರಾಗೆ 8 ಜನ ಮಿನಿಮಮ್ ಇರಲೇಬೇಕು. ಮತ್ತು ಇಲ್ಲಿ ಲೀಚಸ್ ಜಾಸ್ತಿ ಇರ್ತವೆ, ಅಂದರೆ ತಿಗಣೆಗಳು ಭಾಳ ಇರ್ತವೆ. ಭಾಳ ಹುಷಾರಾಗಿ ಬರ್ಬೇಕು ನೀವು. ಜೆಟ್ ಪಾಯಿಂಟು ಓಪನ್ ಇಲ್ಲ, ಯಾಕಂದರೆ ಅಲ್ಲಿ ಪ್ರಾಣಿ ಕಾಟ ಜಾಸ್ತಿ ಆಗಿದಾವಂತೆ. ಜೆಟ್ ಪಾಯಿಂಟು, ಶಾಂತಿಸಾಗರ ಯಾವುಕ್ಕೂ ಅಲವಿಲ್ಲ. ಸದ್ಯಕ್ಕೆ ಒಂದು ಫಾಲ್ಸಿಗೆ ಬಂದಿದ್ದೀವಿ, ಎಲ್ಲ ನದಿ ಹರ್ಕೋಗ್ತೈತೆ.
ದುರ್ಗಾ ಅಷ್ಟು ನೀವು ಶೂ ಹಾಕೊಂಡ್ ಬನ್ರಿ, ಯಾಕಂದರೆ ಸಿಕ್ಕಾಪಟ್ಟೆ ಜಾರುತ್ತಿಲ್ಲ ಅಂತ. ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಜಾರುತ್ತೆ ಇಲ್ಲಿ. ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದೀವಿ. ಅಯ್ಯೋ 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 ಅಯ್ಯೋ. ಹಾಂ ಗುರು, ನನ್ನ ಲೈಫಲ್ಲಿ ನೋಡಿದ್ದಿಲ್ಲ ಗುರು. ಚಿಂದಿ ಚಿತ್ರಾನ್ನ. ಗುರು, ನನ್ನ ಜೀವನದಲ್ಲೂ ನೋಡಿದ್ದಿಲ್ಲ ಈ ಥರ, ಫಾರ್ ದ ಫಸ್ಟ್ ಟೈಮ್. ಗುರು, ಇದಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಇರೋದು ಯಾರು ನೀರಿಗೆ ಇಳ್ದಿಲ್ಲ ನೋಡಿ, ಎಲ್ಲ ಬರೀ ಒಡೆಯ ರಪ್ಸಕ್ಕೆ ನೀರು ಬಂದಿರೋದು ಹಂಗೆ. ಅರ್ಧ ನೀರಿಂದ ರಕ್ತ ಬರ್ತೈತೆ ಗುರು. ನಾನು ಜೀವನದಾಗ ಅಂದ್ಕೊಂಡಿದ್ದಿಲ್ಲ ಇಷ್ಟು ಹತ್ರದಿಂದ ಫಾಲ್ಸ್ ನೋಡ್ತೀನಂತ. ಏನೋ ಒಂಥರ ಫೀಲ್ ಆಗ್ತಿತ್ತು ಗುರು. ಗುರು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿ ಎಂಜಾಯ್ ಮಾಡಿದರೆ ವಿಡಿಯೋ ಲೈಕ್ ಮಾಡಿ, ಇಲ್ಲ ಎಂಜಾಯ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ. ಅಲ್ಲಿ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದೆ ಇದೇ ಥರ ಚೆನ್ನಾಗಿರೋ ಪ್ಲೇಸ್ ತೋರಿಸ್ತೀನಿ. ಟಾಟಾ.